ನಮಸ್ಕಾರ ಪ್ರೇಕ್ಷಕರೇ, ನೀವು ಕೇಳ್ತಿರುವ ಜನನ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್. ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಬಹುಮುಖ್ಯ ವಿಷಯ ಚರ್ಚೆಯಲ್ಲಿದೆ. ಅದು ಏನಪ್ಪ ಅಂದರೆ, ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಜಾತಿ ಸೇರಿಕೆ ಜಾತಿ ಗಣತಿ ಸಮೀಕ್ಷೆಯ ಮಹಾ ಗೊಂದಲ. ಕರ್ನಾಟಕದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ಸಮೀಕ್ಷೆ ಮತ್ತೆ ಒಂದು ಮಹಾ ವಿವಾದಕ್ಕೆ ಕಾರಣವಾಗಿದೆ. ಈಗಾಗಲೇ ಸಚಿವರು ವಿರುದ್ಧ ಮತ್ತು ರಾಜಕೀಯ ಪೈಪೋಟಿ ನಡುವೆ ನಡೆಯುತ್ತಿರುವ ಈ ಸಮೀಕ್ಷೆಯಲ್ಲಿ ಮುಸ್ಲಿಂ ಧರ್ಮದ ಅಡಿಯಲ್ಲಿ ಹಿಂದೂ ಜಾತಿ ಹೆಸರುಗಳನ್ನು ಸೇರಿಸಿರುವುದು ಬೆಳಕಿಗೆ ಬಂದಿದೆ. ಇದರಿಂದ ಸಮುದಾಯದೊಳಗೆ ಆಕ್ರೋಶ ಹೆಚ್ಚಾಗಿದ್ದು, ಸರ್ಕಾರದ ವಿಶ್ವಾಸಾರ್ಹತೆಗೂ ಪ್ರಶ್ನಾರ್ಥಕ ಚಿಹ್ನೆ ಮೂಡಿದೆ. ಸಮೀಕ್ಷೆ ಗಂಭೀರ ತಪ್ಪು. ಜಾತಿ ಗಣತಿ ಸಮೀಕ್ಷೆ ಸಮಾಜದ ನಿಜವಾದ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಅಳೆಯಲು ಸರ್ಕಾರ ಆರಂಭಿಸಿದೆ ಮಹತ್ವದ ಪ್ರಕ್ರಿಯೆ. ಆದರೆ ಸಮೀಕ್ಷಾ ಪಟ್ಟಿಯಲ್ಲಿ ಮತ ಧರ್ಮ ಆಧಾರದ ಮೂಲಭೂತ ವ್ಯತ್ಯಾಸಗಳು ಮುಸುಕಾಗಿರುವುದು ತೀವ್ರ ಟೀಕೆಗೆ ಗುರಿಯಾಗಿದೆ. ಮುಸ್ಲಿಂ ಸಮುದಾಯದ ಅಡಿಯಲ್ಲಿ ಹಿಂದೂ ಜಾತಿಗಳ ಸೇರ್ಪಡೆ ದಾಖಲಾಗಿರುವುದು ಸ್ಪಷ್ಟವಾದ ನಿರ್ಲಕ್ಷ್ಯ. ಸಮೀಕ್ಷೆ ದತ್ತಾಂಶದ ನಿಖರತೆ ಮತ್ತು ಪಾರದರ್ಶಕತೆಗೆ ಇದು ದೊಡ್ಡ ಹೊಡೆತ. ಮುಂದಿನ ದಿನಗಳಲ್ಲಿ ಕಲ್ಯಾಣ ಯೋಜನೆಗಳ ಹಂಚಿಕೆ, ಮೀಸಲಾತಿ ಹಾಗೂ ಜನಸಂಖ್ಯೆ ಆಧಾರಿತ ನಿರ್ಣಯಗಳಲ್ಲಿ ಗೊಂದಲ ಉಂಟಾಗುವ ಆತಂಕ ಹೆಚ್ಚಿದೆ. ಸರ್ಕಾರದ ನಿಲುವು ಏನು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮೀಕ್ಷೆಗೆ ಕುರಿತು ಟೀಕೆಗೆ ಪ್ರತಿಕ್ರಿಯೆ ನೀಡುತ್ತಾ, ಜಾತಿ ಗಣತಿ ಸಮಾಜದ ನಿಜವಾದ ಚಿತ್ರಣವನ್ನು ನೋಡುವ ಪ್ರಯತ್ನ, ಯಾವುದೇ ತಪ್ಪುಗಳು ಕಂಡುಬಂದರೆ ಅವುಗಳನ್ನು ತಕ್ಷಣ ಸರಿಪಡಿಸಲಾಗುವುದು, ಜನರ ಆತಂಕಕ್ಕೆ ಕಾರಣವಾಗುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಸರ್ಕಾರದ ಒಳಮಟ್ಟದಲ್ಲೂ ಸಮೀಕ್ಷೆ ವಿಧಾನ ಕುರಿತು ಹಲವು ಸಚಿವರಿಂದ ಆಕ್ಷೇಪ ವ್ಯಕ್ತವಾಗಿದ್ದರೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಯನ್ನು ಪೂರ್ಣಗೊಳಿಸುವುದೇ ನಮ್ಮ ಬದ್ಧತೆ ಎಂದು ಸ್ಪಷ್ಟಪಡಿಸಿದೆ. ಈಗ ವಿರೋಧ ಪಕ್ಷ ಏನು ಹೇಳ್ತಾರೆ ಅಂದರೆ, ವಿರೋಧ ಪಕ್ಷ ಮತ್ತು ಸಮಾಜ ಪ್ರತಿಕ್ರಿಯೆ ಏನು? ವಿರೋಧ ಪಕ್ಷಗಳು ಮುಸ್ಲಿಂ ಸಮುದಾಯದಲ್ಲಿ ಹಿಂದೂ ಜಾತಿ ಸೇರ್ಪಡೆ ದೊಡ್ಡ ನಿರ್ಲಕ್ಷ್ಯ, ಇದು ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಎಂದು ಸರ್ಕಾರವನ್ನು ಗಟ್ಟಿಯಾಗಿ ಟೀಕಿಸಿವೆ. ಸಮಾಜದ ಕೆಲ ಸಂಘಟನೆಗಳು ಸಮೀಕ್ಷೆ ಪಾರದರ್ಶಕತೆ ಮತ್ತು ನಿಖರತೆಗೆ ಭಾರೀ ಸಂಶಯ ವ್ಯಕ್ತಪಡಿಸುತ್ತವೆ. ತಜ್ಞರು ಈ ಬಗ್ಗೆ ಅಸಮರ್ಪಕ ದಾಖಲೆಗಳು ರಾಜ್ಯದಲ್ಲಿ ಧಾರ್ಮಿಕ ಸಮರಸತೆ ಮತ್ತು ಸಮಾಜದ ಹಿತಾಸಕ್ತಿ ಮೇಲೆ ದುಷ್ಪರಿಣಾಮ ಬೀರಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಂದೇನಾಗ್ಬೋದು? ರಾಜ್ಯದಲ್ಲಿ ಈಗಾಗಲೇ ಜಾತಿ ಗಣತಿ ಕುರಿತಾಗಿ ರಾಜಕೀಯ ವಾಗ್ವಾದ ತೀವ್ರವಾಗಿದ್ದು, ಈ ಹೊಸ ವಿವಾದವು ಮತ್ತಿಷ್ಟು ಉತ್ಕಟತೆ ಹೆಚ್ಚಿಸುವ ಸಾಧ್ಯತೆ ಇದೆ. ಸರ್ಕಾರ ತಪ್ಪುಗಳನ್ನು ತಕ್ಷಣ ಸರಿಪಡಿಸದಿದ್ದರೆ ಈ ವಿಷಯ ವಿರೋಧ ಪಕ್ಷದ ಅಸ್ತ್ರವಾಗಿ ಪರಿಣಮಿಸಬಹುದು. ಸಮಾಜದಲ್ಲಿ ಧಾರ್ಮಿಕ ಜಾತಿ ಆಧಾರಿತ ಸಂಘರ್ಷಕ್ಕೆ ಕಾರಣವಾಗುವ ಅಪಾಯವಿದೆ. ಸಮೀಕ್ಷೆ ನಿಖರತೆ ಕಳಪೆಯಾದರೆ ಅಂತಿಮ ವರದಿ ವಿಶ್ವಾಸಾರ್ಹತೆ ಕೊರತೆಯಿಂದ ಬಳಲುವ ಸಾಧ್ಯತೆ ಇದೆ. ಸಾರಾಂಶ ಏನು? ಜಾತಿ ಗಣತಿ ಸಮೀಕ್ಷೆ ಕರ್ನಾಟಕ ಭವಿಷ್ಯದ ಕಲ್ಯಾಣ ಯೋಜನೆಗಳು ಮತ್ತು ಮೀಸಲಾತಿ ವ್ಯವಸ್ಥೆಗೆ ಮೂಲಭೂತ ಆಧಾರವಾಗಬೇಕಾದರೆ ಅದರ ದತ್ತಾಂಶ ತಪ್ಪಿಲ್ಲದೆ ನಿಖರವಾಗಿರಬೇಕು. ಆದರೆ ಈಗ ಬಯಲಾಗಿರುವ ಮುಸ್ಲಿಂ ಧರ್ಮದ ಹಿಂದೂ ಜಾತಿ ಸೇರಿಕೆ ಎಂಬ ಗೊಂದಲ ಸರ್ಕಾರದ ಪ್ರಾಮಾಣಿಕತೆ, ನಿರ್ವಹಣೆ ಮತ್ತು ಸಾಮರ್ಥ್ಯ ಮತ್ತು ಪಾರದರ್ಶಕತೆಗೆ ಗಂಭೀರ ಪ್ರಶ್ನೆ ಎಬ್ಬಿಸಿದೆ ಎಂದು ನಾನು ನಮ್ಮ ಕರ್ನಾಟಕ ಜನರೆಲ್ಲ ಈ ಸುದ್ದಿಗಳನ್ನು ತಿಳಿಸಿ